Hello everyone. Welcome to this interesting and the most important topic on mastering all 12 tenses in English. Tenses are crucial for clear communication, helping us express time related actions. ಟೈಮ್ಗೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಟೆನ್ಸಸ್ ತುಂಬ ಮುಖ್ಯ ಆಗಿದೆ. ದೇ ಆರ್ ವೆರಿ ಕ್ರೂಸಿಯಲ್. ಸರಿಯಾದ ಒಂದು ಕಮ್ಯುನಿಕೇಶನ್ ಮಾಡ್ಬೇಕಂತಂದ್ರೆ ಟೆನ್ಸಸ್ಗಳು ತುಂಬ ಮುಖ್ಯ ಆಗಿದೆ ಸ್ನೇಹಿತರೆ. ಸಮಯಕ್ಕೆ ಸಂಬಂಧಪಟ್ಟಂತ ಕ್ರಿಯೆಗಳನ್ನ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಟೆನ್ಸಸ್ ತುಂಬ ಉಪಯೋಗ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಯಲ್ಲಿ ಕೂಡ ತುಂಬ ಸುಲಭವಾಗಿ ಅರ್ಥವಾಗುವ ಉದಾಹರಣೆಗಳೊಂದಿಗೆ ಹೇಳ್ತೀನಿ. ಇಫ್ ಯು ಡೋಂಟ್ ನೋ ಹೌ ಟು ಯೂಸ್ ಟೆನ್ಸಸ್ ಯು ಕಾಂಟ್ ಸ್ಪೀಕ್ ಕರೆಕ್ಟ್ ಇಂಗ್ಲಿಷ್. ನಮಗೆ ಟೆನ್ಸಸ್ ಅನ್ನು ಹೇಗೆ ಯೂಸ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದರೆ ನಾವು ಕರೆಕ್ಟ್ ಇಂಗ್ಲೀಷನ್ನು ಮಾತಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಡೋಂಟ್ ಸ್ಕಿಪ್ ದ ವಿಡಿಯೋ. ಹಾಗೂ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೆಡಿ ಇನ್ ಇಂಗ್ಲೀಷ್ ದೇರ್ ಆರ್ 3 ಟೆನ್ಸಸ್. ನಿಮ್ಗೆ ಗೊತ್ತಿದೆ ಇಂಗ್ಲೀಷಲ್ಲಿ 3 ಟೆನ್ಸಸ್ ಇದೆ ಅಂತ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ಆ್ಯಂಡ್ ಅಗೇನ್ ವಿ ಡಿವೈಡ್ ಈಚ್ ಟೆನ್ಸ್ ಇಂಟು 4 ಪಾರ್ಟ್ಸ್. ಪ್ರೆಸೆಂಟ್ ಟೆನ್ಸ್ ಹೋಗೋಣ. ಪ್ರೆಸೆಂಟ್ ಟೆನ್ಸ್ ಈಸ್ ಡಿವೈಡ್ ಇಂಟು 4 ಟೈಪ್ಸ್: ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಎಕ್ಸಾಂಪಲ್ ಫಾರ್ ಪ್ರೆಸೆಂಟ್ ಸಿಂಪಲ್. ಪ್ರಿಪೇರ್ ಎನ್ನುವ ಒಂದು ಕ್ರಿಯಾಪದವನ್ನು ತಗೊಂಡು ನಾನು 12 ಟೆನ್ಸ್ಗಳನ್ನು ಅರ್ಥ ಮಾಡಿಸ್ತೀನಿ. ನಾವು ಪ್ರೆಸೆಂಟ್ ಸಿಂಪಲ್. ಸಿ ದ ಎಕ್ಸಾಂಪಲ್: ಐ ಪ್ರಿಪೇರ್ ಫುಡ್. ನಾನು ಆಹಾರವನ್ನು ತಯಾರಿಸುತ್ತೇನೆ. ಇಟ್ ಮೀನ್ಸ್ ಇಟ್ಸ್ ಹ್ಯಾಪನಿಂಗ್ ಇನ್ ಪ್ರೆಸೆಂಟ್ ಬಟ್ ನಾಟ್ ಡೆಫಿನೈಟ್. ದಟ್ಸ್ ವೈ ಇಟ್ ಇಸ್ ಆಲ್ಸೋ ಕಾಲ್ಡ್ ಪ್ರೆಸೆಂಟ್ ಇಂಡೆಫಿನೈಟ್ ಟೆನ್ಸ್ ಆರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್: ಐ ಆಮ್ ಪ್ರಿಪೇರಿಂಗ್ ಫುಡ್. ನಾನು ಆಹಾರವನ್ನು ತಯಾರಿಸುತ್ತಿದ್ದೇನೆ. ಇಟ್ ಮೀನ್ಸ್ ದ ಆಕ್ಷನ್ ಈಸ್ ಗೋಯಿಂಗ್ ಆನ್. ದ ಪ್ರಿಪರೇಷನ್ ಆಫ್ ಫುಡ್ ಈಸ್ ಗೋಯಿಂಗ್ ಆನ್ ವೆನ್ ವಿ ಆರ್ ಟಾಕಿಂಗ್. ನಾವು ಮಾತನಾಡುವಾಗ ಆ ಆಹಾರವನ್ನು ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಆಕ್ಷನ್ ಅಥವಾ ಒಂದು ಕೆಲಸ ನಡೀತಾ ಇದೆ. ದಟ್ ಇಸ್ ವಾಟ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಪ್ರಿಪೇರಿಂಗ್ ಫುಡ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್: ಐ ಹ್ಯಾವ್ ಪ್ರಿಪೇರ್ಡ್ ಫುಡ್. ಪ್ರೆಸೆಂಟ್ ಪರ್ಫೆಕ್ಟ್ ಮೀನ್ಸ್ ದ ಆಕ್ಷನ್ ಜಸ್ಟ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್. ಈಗ ತಾನೇ ಒಂದು ಕೆಲಸ ಮುಗಿದ್ರೆ ದಟ್ ಇಸ್ ವಾಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ದ ಎಕ್ಸಾಂಪಲ್ ಈಸ್ ಐ ಹ್ಯಾವ್ ಪ್ರಿಪೇರ್ಡ್ ಫುಡ್. ನಾನು ಆಹಾರ ತಯಾರಿಸಿದೆ. ನಾನು ಜಸ್ಟ್ ಆಹಾರವನ್ನು ತಯಾರು ಮಾಡಿದೆ ಅಂತ ಅರ್ಥ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇದು ಕೂಡ ವರ್ತಮಾನ ಕಾಲ. ಅಂದರೆ ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಒಂದು ಆಕ್ಷನ್ ಸ್ಟಾರ್ಟ್ ಆಗಿದೆ, ಅದು ಕಂಟಿನ್ಯೂ ಆಗ್ತಾ ಇದೆ. ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್ ಇನ್ ಫ್ಯೂಚರ್ ಆಲ್ಸೋ. ದಟ್ ಇಸ್ ವಾಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಎಕ್ಸಾಂಪಲ್: ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫುಡ್. ಇಟ್ ಮೀನ್ಸ್ 1 ಅವರ್ ಅಥವಾ 2 ಅವರಿಂದನೂ ನಾನು ಆಹಾರವನ್ನು ತಯಾರು ಮಾಡ್ತಾ ಇದ್ದೀನಿ ಅಂತ. ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫುಡ್ ಬಟ್ ಇಟ್ ಹ್ಯಾಪನ್ಸ್ ಇನ್ ಪ್ರೆಸೆಂಟ್ ಟೆನ್ಸ್ ಓನ್ಲಿ. ವರ್ತಮಾನದಲ್ಲಿ ನಡೆಯುತ್ತೆ, ಆದರೆ ಅದು ಆಕ್ಷನ್ ಯಾವಾಗ ಮುಂಚೆ ಸ್ಟಾರ್ಟ್ ಆಗಿದೆ, ನಡೀತಾ ಇದೆ, ಮುಂದೆನೂ ನಡೀಬಹುದು. ಐ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫುಡ್. ನಾನು ಆಹಾರವನ್ನು ತಯಾರಿಸುತ್ತಲೇ ಇದ್ದೇನೆ. 1 ಅವರ್ ಅಥವಾ 2 ಅವರ್ಸ್ ಇಂದ ನಾನು ಆಹಾರವನ್ನು ತಯಾರಿಸುತ್ತಲೇ ಇದ್ದೇನೆ ಅಂತ ಅರ್ಥ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಪ್ರೆಸೆಂಟ್ ಟೆನ್ಸ್. ನಾವು ಲೆಟ್ಸ್ ಗೋ ಟು ಪಾಸ್ಟ್ ಟೆನ್ಸ್, ದಟ್ ಈಸ್ ಸಿಂಪಲ್ ಪಾಸ್ಟ್. ಇದು ಭೂತಕಾಲ ಅಂತ ಹೇಳ್ತೀವಿ. ಹಿಂದೆ ಯಾವಾಗ ನಡೆದಂಥ ಒಂದು ಘಟನೆ ಬಗ್ಗೆ ನಾವು ಹೇಳುವಾಗ ನಾವು ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಪಾಸ್ಟ್ ಸಿಂಪಲ್ ಆರ್ ದಿಸ್ ಈಸ್ ಆಲ್ಸೋ ಕಾಲ್ಡ್ ಪಾಸ್ಟ್ ಇಂಡೆಫಿನೈಟ್ ಆರ್ ಪಾಸ್ಟ್ ಸಿಂಪಲ್. ಫಾರ್ ಎಕ್ಸಾಂಪಲ್: ಐ ಪ್ರಿಪೇರ್ಡ್ ಫುಡ್. ನಾನು ಆಹಾರ ತಯಾರಿಸಿದ್ದೆ. ಅಂದರೆ ತಯಾರಿಸಿದೆ ಅಥವಾ ತಯಾರಿಸಿದ್ದೆ. ನಾನು ಹಿಂದೆ ಯಾವಾಗೋ ಆಹಾರವನ್ನು ತಯಾರಿಸಿದ್ದೆ ಪಾಸ್ಟಲ್ಲಿ. ಸೊ ಇಟ್ ಮೇ ಬಿ ನಿನ್ನೆ ಇರ್ಬೋದು, ಲಾಸ್ಟ್ ವೀಕ್, ಲಾಸ್ಟ್ ಮಂತ್, ಲಾಸ್ಟ್ ಇಯರ್. ಒಟ್ಟಾರೆ ಇದು ಪಾಸ್ಟಲ್ಲಿ ಅಥವಾ ಭೂತಕಾಲದಲ್ಲಿ ನಡೆದಂಥ ಒಂದು ಆಕ್ಷನ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್: ಸೊ ಯಾವಾಗ ನಾನು ಮುಂಚೆ ಆಹಾರವನ್ನು ತಯಾರಿಸುತ್ತಿದ್ದೆ, ಭೂತಕಾಲದಲ್ಲಿ ನಡೀತಾ ಇದ್ದಂತಹ ಒಂದು ಆಕ್ಷನ್ ಬಗ್ಗೆ ಹೇಳುವಾಗ ನಾವು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡ್ತೀವಿ. ಐ ವಾಸ್ ಪ್ರಿಪೇರಿಂಗ್ ಫುಡ್. ನಾನು ಆಹಾರ ತಯಾರಿಸುತ್ತಿದ್ದೆ. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್: ಐ ಹ್ಯಾಡ್ ಪ್ರಿಪೇರ್ಡ್ ಫುಡ್. ನಾನು ಆಹಾರ ತಯಾರಿಸಿದೆ. ಪಾಸ್ಟ್ ಪರ್ಫೆಕ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಒಂದು ಆಕ್ಷನ್ ಒಂದು ಪಾಯಿಂಟ್ ಆಫ್ ಟೈಮಿಂದ ಸ್ಟಾರ್ಟ್ ಆಗಿ ಇನ್ನೊಂದು ಪಾಯಿಂಟ್ ಆಫ್ ಟೈಮ್ವರೆಗೂ ನಡೆಯುತ್ತೆ. ದೆನ್ ಅನದರ್ ಆಕ್ಷನ್ ವಿಲ್ ಸ್ಟಾರ್ಟ್. ಸೊ ಇನ್ನೊಂದು ಘಟನೆ ಅಥವಾ ಇನ್ನೊಂದು ಕೆಲಸ ಆರಂಭ ಆಗೋಕ್ಕಿಂತ ಮುಂಚೆ ಇದು ಸ್ಟಾಪ್ ಆಗುತ್ತೆ. ಯಾವುದು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಐ ಹ್ಯಾಡ್ ಪ್ರಿಪೇರ್ಡ್ ಫುಡ್. ನಾನು ಆಹಾರ ತಯಾರಿಸಿದ್ದೆ. ನೆಕ್ಸ್ಟ್ ಟೆನ್ಸ್ ಈಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫುಡ್. ನಾನು ಆಹಾರ ತಯಾರಿಸುತ್ತಲೇ ಇದ್ದೆ. ಅಂದರೆ ಹಿಂದೆ ಯಾವಾಗೋ ಆಹಾರವನ್ನು ತಯಾರಿಸ್ತಕ್ಕಂಥ ಕ್ರಿಯೆ ಒಂದು ಪಾಯಿಂಟ್ ಆಫ್ ಟೈಮಿಂದ ಅದು ಒಂದು
ಸರ್ಟನ್ ಡ್ಯೂರೇಷನ್ವರೆಗೆ ನಡೆದಂತಹ ಒಂದು ಆಕ್ಷನ್ ಇರ್ಬೋದು ಅಥವಾ ಒಂದು ಘಟನೆ ಇರ್ಬೋದು, ಅದನ್ನು ನಾವು ಹೇಳುವಾಗ ಏನು ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಐ ಹ್ಯಾಡ್ ಬೀನ್ ಪ್ರಿಪೇರಿಂಗ್ ಫುಡ್, ನಾನು ಆಹಾರವನ್ನು ತಯಾರಿಸುತ್ತಲೇ ಇದ್ದೆ. ಕಮ್ ಟು ಲಾಸ್ಟ್ ಒನ್, ಕೊನೆ ಟೆನ್ಸಿಗೆ ಹೋಗೋಣ. ಫ್ಯೂಚರ್ ಟೆನ್ಸ್. ಫಸ್ಟ್ ಒನ್ ಈಸ್ ಫ್ಯೂಚರ್ ಸಿಂಪಲ್ ಆರ್ ಸಿಂಪಲ್ ಫ್ಯೂಚರ್. ಇದು ಮುಂದೆ ನಡೀತಕ್ಕಂಥ ಒಂದು, ಭವಿಷ್ಯದಲ್ಲಿ ನಡೀತಕ್ಕಂಥ ಒಂದು ಆಕ್ಷನ್ ಅಥವಾ ಒಂದು ಘಟನೆ ಅಥವಾ ಒಂದು ಕ್ರಿಯೆ ಬಗ್ಗೆ ಮಾತನಾಡುವಾಗ ನಾವು ಫ್ಯೂಚರ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಅದರಲ್ಲಿ ಫ್ಯೂಚರ್ ಸಿಂಪಲ್ ಅಥವಾ ಸಿಂಪಲ್ ಫ್ಯೂಚರ್. ಫಾರ್ ಎಕ್ಸಾಂಪಲ್, ಐ ವಿಲ್ ಪ್ರಿಪೇರ್ ಫುಡ್, ನಾನು ಆಹಾರವನ್ನು ತಯಾರಿಸುವೆ. ಸೊ ಅದು ಮುಂದೆ ಆಗತಕ್ಕಂಥ ಒಂದು ಘಟನೆ ಬಗ್ಗೆ ನಾವು ಈಗಲೇ ಮಾತಾಡ್ತೀವಿ. ನಾನು ಆಹಾರ ತಯಾರಿಸುವೆ, ಐ ವಿಲ್ ಪ್ರಿಪೇರ್ ಫುಡ್. ನೆಕ್ಸ್ಟ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಭವಿಷ್ಯತ್ ಕಾಲದಲ್ಲಿ ನಡೀತಕ್ಕಂಥ, ನಿರಂತರವಾಗಿ ನಡೀತಕ್ಕಂಥ ಒಂದು ಕ್ರಿಯೆ ಬಗ್ಗೆ ನಾವು ಹೇಳುವಾಗ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸನ್ನು ಯೂಸ್ ಮಾಡ್ತೀವಿ. ಐ ವಿಲ್ ಬಿ ಪ್ರಿಪೇರಿಂಗ್ ಫುಡ್, ಐ ವಿಲ್ ಬಿ ಪ್ರಿಪೇರಿಂಗ್ ಫುಡ್. ಇಟ್ ಮೀನ್ಸ್ ಫ್ಯೂಚರಲ್ಲಿ ನಾನು ಆಹಾರವನ್ನು ಒಂದು ಟೈಮಲ್ಲಿ ನಾನು ತಯಾರು ಮಾಡ್ತಾ ಇರ್ತೀನಿ ಅಂತ ಅರ್ಥ. ಐ ವಿಲ್ ಬಿ ಪ್ರಿಪೇರಿಂಗ್ ಫುಡ್. ನೆಕ್ಸ್ಟ್ ಒನ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಂದರೆ ಭವಿಷ್ಯದಲ್ಲಿ ಒಂದು ಕೆಲಸ ಆಗಿರಲ್ಲ, ಬಟ್ ಈಗಲೇ ನಾವು ಆಗುತ್ತೆ ಅಂತ ಹೇಳ್ತೇವಲ್ಲ, ದಟ್ ಇಸ್ ವಾಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಐ ವಿಲ್ ಹ್ಯಾವ್ ಪ್ರಿಪೇರ್ಡ್ ಫುಡ್. ಐ ವಿಲ್ ಹ್ಯಾವ್ ಪ್ರಿಪೇರ್ಡ್ ಫುಡ್ ಅಂದರೆ ನಾಳೆ ನಾನು ಮಧ್ಯಾಹ್ನ 1 ಗಂಟೆಗೆ ಆಹಾರವನ್ನು ತಯಾರಿಸಿರುತ್ತೇನೆ. ಇಟ್ ಮೀನ್ಸ್ ಐ ವಿಲ್ ಹ್ಯಾವ್ ಪ್ರಿಪೇರ್ಡ್ ಫುಡ್ ಅಟ್ 1 PM. ಅಂದರೆ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಕೆಲಸ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಿಗೆ ಮುಗ್ದಿರುತ್ತೆ ಅಂತ. ಐ ವಿಲ್ ಹ್ಯಾವ್ ಪ್ರಿಪೇರ್ಡ್ ಫುಡ್. ಫಾರ್ ಎಕ್ಸಾಂಪಲ್, ನಾಳೆ ನಾನು 1 ಗಂಟೆಗೆ ಆಹಾರವನ್ನು ತಯಾರಿಸಿರುತ್ತೇನೆ. ಸೊ ಆಹಾರವನ್ನು ತಯಾರಿಸ್ತಕ್ಕಂಥ ಆಕ್ಷನ್ ಅಥವಾ ಕೆಲಸ ಪರ್ಫೆಕ್ಟ್ ಆಗಿ ಮುಗಿದಿರುತ್ತೆ. ದಟ್ ಇಸ್ ವಾಟ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಕೊನೆಯ ಟೆನ್ಸಿಗೆ ಹೋಗೋಣ, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಫ್ಯೂಚರಲ್ಲಿ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಿಂದ ಯಾವುದೋ ಒಂದು ಪಾಯಿಂಟ್ ಆಫ್ ಟೈಮಿಗೆ ಒಂದು ಆಕ್ಷನ್ ನಡೀತಾ ಇರುತ್ತೆ. ಅದನ್ನು ನಾವು ಈಗಲೇ ಮಾತಾಡ್ತೀವಿ, ಬಟ್ ಅದು ಫ್ಯೂಚರಲ್ಲಿ ನಡೀತಾ ಇರುತ್ತೆ ಒಂದು ಪಾಯಿಂಟ್ ಆಫ್ ಟೈಮಿಂದ ಇನ್ನೊಂದು ಪಾಯಿಂಟ್ ಆಫ್ ಟೈಮ್ವರೆಗೂ. ಎಕ್ಸಾಂಪಲ್ ನೋಡಿ, ಐ ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫುಡ್, ನಾನು ಆಹಾರವನ್ನು ತಯಾರಿಸುತ್ತಲೇ ಇರುತ್ತೇನೆ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾಳೆ ನಾನು ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ಆಹಾರವನ್ನು ತಯಾರಿಸುತ್ತಲೇ ಇರುತ್ತೇನೆ. ದಟ್ ಇಸ್ ವಾಟ್ ಐ ವಿಲ್ ಹ್ಯಾವ್ ಬೀನ್ ಪ್ರಿಪೇರಿಂಗ್ ಫುಡ್ ಫ್ರಮ್ 6 PM to 8 PM. ದಟ್ ಇಸ್ ವಾಟ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಐ ಥಿಂಕ್ ನಿಮಗೆ ಎಲ್ಲ 12 ಟೆನ್ಸ್ಗಳು ಅರ್ಥ ಆಗಿದೆ ಅನ್ಕೊಂಡೇನೆ. ಸೊ ಇದೇ ಥರ ಈ ಎಕ್ಸಾಂಪಲ್ ಇಟ್ಕೊಂಡು ನೀವು ಬೇರೆ ಕ್ರಿಯಾಪದವನ್ನು ಅಥವಾ ವರ್ಬನ್ನು ಯೂಸ್ ಮಾಡಿಕೊಂಡು ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ನ ಮಾಡಿದರೆ ಡೆಫಿನೆಟ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಟೆನ್ಸಸ್ ವೆರಿ ಈಸಿಲಿ. ಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೋಕನ್ ಇಂಗ್ಲೀಷ್. ಸೊ ಅನ್ಲೆಸ್ ಯು ಡೋಂಟ್ ನೋ ಟೆನ್ಸಸ್, ಯು ಕಾಂಟ್ ಸ್ಪೀಕ್ ಇನ್ ಇಂಗ್ಲೀಷ್. ಸೊ ನೀವು ಈ 12 ಟೆನ್ಸ್ಗಳನ್ನು ಅರ್ಥ ಮಾಡ್ಕೊಂಡು ಭಾಳ ಮಹತ್ತರವಾಗಿ ಇಂಗ್ಲೀಷ್ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡ್ಕೋಬೋದು. ಪ್ರಾಕ್ಟೀಸ್ ರೆಗ್ಯುಲರ್ಲಿ ವಿತ್ ದೀಸ್ ಎಕ್ಸಾಂಪಲ್ಸ್ and soon you will be speaking fluently. Don't forget to like, share and subscribe for more useful lessons on English grammar. Thank you for watching.